ಕುಮಾರ್ ಅಂತೇಳಿ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಇವಾಗ ನೀವು ಬೆಂಗಳೂರು ಮೋಹನ್ ಕರೋಕೆ ಕ್ಲಬ್ ಅಂತೇಳಿ ಇವರು 62 ದಿವಸದಿಂದ ಕಂಟಿನ್ಯೂಸ್ ಆಗಿ ಇದು ಕರೋಕೆನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇದನ್ನು ಬೇರೆ ಗ್ರೂಪಲ್ಲಿ ಅಂದರೆ ಈ ಅಪ್ಪು ಅಂಥೇಳಿ ಒಂದು ಗ್ರೂಪಲ್ಲಿ ನಾನು ನೋಡಿ ಇದನ್ನು ನಾನು ಹೇಗಿದೆ ಅಂಥೇಳಿ ಇದನ್ನು ಹೇಳೋಕ್ಕೆ ಹಾಡು ಹೇಳೋಕ್ಕೆ ನಾನು ಶಿವಮೊಗ್ಗದಿಂದ ಇಲ್ಲಿ ಬಂದಿದ್ದೀನಿ. ನಮ್ಮ ಜೊತೆಗೆ ಬೆಂಗಳೂರು ಮೋಹನ್ ಅವರು ಇದ್ದಾರೆ. ಅವರು ಇದ್ರ ಬಗ್ಗೆ ಹೇಳ್ತಾರೆ. 62 ದಿವಸ, ಯಾಕೆಂದರೆ ಒಂದು ದಿವಸ 2 ದಿವಸ ಮಾಡಬೇಕು ಅಷ್ಟೇ ಇದೆ. ಅಂಥದ್ರಲ್ಲಿ ನೀವು 62 ನಿರಂತರ 62 ದಿವಸ ನೀವು ಗ್ರಾಮೋತ್ಸವ ಮಾಡಬೇಕು ಅಂತಂದ್ರೆ ಅದು 1ನೇ ತಾರೀಕು ಡಿಸೆಂಬರಿಂದ 31ನೇ ತಾರೀಕಿನವರೆಗೂ ಇದು ಇದೆ ಅಂತ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ? ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಮಾಡೋಕ್ಕಾಗತ್ತಾ ಅಂತೇಳಿ. ಅದಕ್ಕೆ ಮತ್ತೆ ಬೇರೆಯವರೆಲ್ಲ ಬಂದು ಹಾಡ್ಬೋದಾ, ನಿಮ್ಗೆ ಈ ಥರ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಅಂತ ಸ್ವಲ್ಪ ಹೇಳಿ. ಮೊದಲಿಗೆ ನಿಮಗಂತೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಕಾರಣ ಅಂತ ಅಂದರೆ, ನೀವು ಶಿವಮೊಗ್ಗದಿಂದ ಬಂದು ಅದು ಕೇವಲ ಬೇರೆ ಗ್ರೂಪಲ್ಲಿ ನೋಡ್ಕೊಂಡು ಬಂದು ನಮಗೆ ಪ್ರೋತ್ಸಾಹ ಕೊಡುವಂಥ ಮಹಾನ್ ಭಾವರಿದ್ದಾರಲ್ಲ, ಇಂಥವ್ರಿಗಾಗಿಯೇ ಈ ವೇದಿಕೆನ ಸೃಷ್ಟಿ ಮಾಡಿರೋದು. ನಾವು ನಿರಂತರವಾಗಿ 62 ದಿನಗಳ ಕಾಲ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ, ಬೇರೆ ದಿನಗಳೆಲ್ಲ ಎಲ್ಲರೂ ಮಾಡಲ್ಲ, ಬರೀ ಸಂಡೇ ಮಾತ್ರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದು ನಿರಂತರವಾಗಿರಲಿ. ಆಮೇಲೆ ನಾವು ಇದು 100 ಕಾರ್ಯಕ್ರಮ ಆಗುತ್ತೆ. ನಾವು 38 ಕಾರ್ಯಕ್ರಮನ ವಿವಿಧ ಆಡಿಟೋರಿಯಂಗಳಲ್ಲಿ ಮಾಡಿದ್ದೀವಿ. ಎಲ್ಲ ರಾಮನಗರದಲ್ಲೂ, ದೊಡ್ಡಬಳ್ಳಾಪುರದಲ್ಲೂ, ಅನೇಕಲ್ಲೂ, ಆಮೇಲೆ ಮಂಡ್ಯದಲ್ಲೂ, ಹಾಗೆ ರಾಯಲ್ ಅಕಾಡೆಮಿ, ಸಿಂಗರ್ ಅಕಾಡೆಮಿ, ಅರವಿಂದ ಸ್ಟುಡಿಯೋ ಎಲ್ಲ ಕಡೆ ಮಾಡಿದ್ದೀವಿ. ಆದರೆ ಇಲ್ಲಿ 38 ಕಾರ್ಯಕ್ರಮ ಮಾಡಿದ್ದೇವೆ 1 ವರ್ಷ ಕಾಲದಲ್ಲಿ. 1 ವರ್ಷ 2 ತಿಂಗಳು ಅಂದರೆ 14 ತಿಂಗಳಲ್ಲಿ ಬರೀ 38 ಕಾರ್ಯಕ್ರಮ ಮಾಡಿದ್ದೆ. ಈಗ 2 ತಿಂಗಳು ಸತತವಾಗಿ ಇನ್ನು 62 ಕಾರ್ಯಕ್ರಮ ಮಾಡಬೇಕಾಗಿತ್ತು. ನನ್ನ ಗುರಿಯದು. ನಾನು 100 ಮಾಡಿ ಅದಕ್ಕೆ ಒಂದು ಇಲ್ಲಿ ಬೀಳುವಂಥ ಎಲ್ಲ ಕಲಾವಿದರಲ್ಲ ಅವ್ರಿಗೆಲ್ಲ ಕಲೆ ಹಾಕಿ ಹೊಸಬ್ರು ಹೃದಯೋನ್ಮುಖ ಕಲಾವಿದರನ್ನ ತುಂಬ ಬೆಳೆಸಬೇಕು ಅಂತ. ಉದಾಹರಣೆಗೆ ನಮ್ಮ ಚಂದ್ರಕಲಾ ಮೇಡಮ್ ಅಂತವ್ರನ್ನೆಲ್ಲ ಅಂತ 100 ಜನ ಇದ್ದಾರೆ. ಅವರೆಲ್ಲ ಪ್ರತಿನಿತ್ಯ ಬರ್ತಿದ್ದಾರೆ. 10 ಜನ 15 ಜನ ಹಂಗೆ ಬರ್ತಿದ್ದಾರೆ. ಸಂಡೇ ಮತ್ತು ಸ್ಯಾಟರ್ಡೇ ವೀಕ್ ಡೇಸಲ್ಲಿ ತುಂಬ ಜನ ಬರ್ತಾರೆ. 30 ಜನ ಮಾಮೂಲಿ ನಮ್ಮ ಗ್ರೂಪಿಂದ ಎಲ್ಲ ಬರ್ತಾರೆ. ಈ ರೀತಿ ನಾವು ನಡೆಸಿ ಇದನ್ನು ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾರ್ಚ್ 9ನೇ ತಾರೀಕು ಅಲ್ಲಿ ಬುಕ್ ಮಾಡಿದ್ದೀವಿ. ಅಲ್ಲಿ ಅದ್ದೂರಿಯಾಗಿ ಇವ್ರನ್ನೆಲ್ಲ ಕರೆದು, ಇಷ್ಟು ದಿನ ನಮ್ಮ ಜೊತೆ ಬಂದು ನಮಗೆ ಸಹಕಾರ ಕೊಟ್ಟು ಮಾಡಿದಾರಲ್ಲ ಅವರೆಲ್ಲ ಕರೆದು ಅವ್ರಿಗೆ ಅದ್ದೂರಿಯಾದಂಥ ಸನ್ಮಾನ ಮಾಡಬೇಕು. ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಹಂಸಲೇಖ, ಆಮೇಲೆ ವಿ ಮನೋಹರ್ ಅವ್ರನ್ನೆಲ್ಲ ಕರೆಸಿ ಅವ್ರ ಮೂಲಕ ಈ ಕಲಾವಿದರನ್ನೆಲ್ಲ ಅಲ್ಲಿ ಆಡಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಮಾಡಿ ಅವ್ರಿಗೆಲ್ಲ ಸತ್ಕರಿಸುವಂಥ ಕೆಲಸನ ಮಾಡ್ತಾ ಇದ್ದೀನಿ. ಅದು ಮಾಡೋದಕ್ಕೆ 100 ಕಾರ್ಯಕ್ರಮ ಆಗಲಿ, ಏನಾದರೂ ಒಂದು ಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಸತತವಾಗಿ ಇಟ್ಕೊಬಿಟ್ಟೆ. ಆಮೇಲೆ ಈ ಆಡಿಟೋರಿಯಂನ ಮಾಲೀಕರಿದಾರಲ್ಲ ತುಂಬ ಒಳ್ಳೆಯವರು, ಅವ್ರು ಮಹೇಶ್ ಅಂತ. ಅವರು ನನಗೆ ತುಂಬ ಕಡಿಮೆ ಕೊಟ್ಟಿದ್ದಾರೆ ಬಾಡಿಗೆ. ಬೇರೆ ಕಡೆ ಎಲ್ಲ 10,000 12,000 ಕೊಡಬೇಕು. ಇಲ್ಲ ಹಾಗೇನು ಹೇಳಿಲ್ಲ. ಅವ್ರ ಪಾಪ ನನಗೋಸ್ಕರ ಈ ಥರ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಸಹಕಾರ ನೀಡಿ 62 ದಿನವೂ ನನಗಾಗಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಬೇರೆಯವ್ರಿಗೂ ಕೊಡ್ತಾ ಇಲ್ಲ. ಅದಕ್ಕೆ ಅವ್ರಿಗೂ ಸಹ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ನೋಡ್ತಾರಲ್ಲ ಅವರೆಲ್ಲ ದಯಮಾಡಿ ನೀವು ಶಿವಮೊಗ್ಗದಿಂದ ಬಂದಿರೋ ನಿಮ್ಗಂತೂ ನಾವು ಕೋಟಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ನೀವು ಎಷ್ಟು ಸೊಗಸಾಗಿ ಆಡಿದ್ರಿ. ನಿಮ್ಗಂತೂ ನಿಮ್ಮ ವಾಯ್ಸ್ ಕೇಳಿ ನಮಗೆ ತುಂಬ ಹೃದಯ ತುಂಬಿ ಬಂದಿದೆ. ನಿಮಗೆ ಭಗವಂತ ಒಳ್ಳೆ ಕಂಠ ಕೊಟ್ಟಿದ್ದಾನೆ. ಅದು ಇನ್ನೂ ಮೇಲ್ಮಟ್ಟಕ್ಕೆ ಹೋಗಲಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಈ 62 ದಿನ ನಿರಂತರವಾಗಿ ಗಾಯನೋತ್ಸವನ ಇಟ್ಕೊಂಡಿದ್ದೀವಿ. ಸ್ನೇಹಿತರೆ, ಈಗ ಬೆಂಗಳೂರು ಮೋಹನ್ ಅವರು ಹೇಳಿದ್ರು ಅವತ್ತು ಏನು 62 ದಿವಸ ನಿರಂತರ ಗಾಯನೋತ್ಸವ ಇದೆ ಅಂತೇಳಿ. ಹಾಗೆ ನೀವು ಏನಾದರೂ ಬೆಂಗಳೂರಿಗೆ ಬಂದರೆ ವಿದ್ಯಾನಗರದಲ್ಲಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಅವ್ರ ಸ್ಟುಡಿಯೋಗೆ ಬಂದು ಇಲ್ಲಿ ನೀವು ಸಹ ಹಾಡು ಹೇಳ್ಬೋದು ಅಂತ ಹೇಳ್ತೀನಿ. ಒಳ್ಳೆ ಸೌಂಡ್ ಇದೆ, ಹಾಗೆ ಇರೋದಕ್ಕೆ ನಿಮಗೆ ಒಳ್ಳೆ ಜಾಗ ಇದೆ. ಒಂದು ಸ್ಟುಡಿಯೋ ಅಂದರೆ ಈ ಥರನೇ ಇರಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆ ಥರನೇ ಮಾಡಿದ್ದಾರೆ. ಅದಕ್ಕೆ ನೀವು ಸಹ ಇಲ್ಲಿ ಬಂದು ಹಾಡಿ ಹೇಳಿ ಅಂತೇಳಿ ನನ್ನೊಂದು ಕೋರಿಕೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ.